ಈ ಆಪ್ಷನ್ ಸ್ಟ್ರಾಟಜಿನ ಮಾಡೋದಕ್ಕೆ ನಿಮಗೆ ಬೇಕಾದ ಕ್ಯಾಪಿಟಲ್ 25,000. ಇದು ಬಂದ್ಬಿಟ್ಟು ರಿಸ್ಕ್ ಡಿಫೈನ್ಡ್ ಆಪ್ಷನ್ ಸ್ಟ್ರಾಟಜಿ. ಹಾಗಾಗಿ ಈ ಸ್ಟ್ರಾಟಜಿನಲ್ಲಿ ನಿಮಗೆ ಅನ್ಲಿಮಿಟೆಡ್ ಲಾಸ್ ಇರಲ್ಲ. ನೀವು ವರ್ಕಿಂಗ್ ಪ್ರೊಫೆಷನಲ್ ಆಗಿರ್ಬೋದು ಅಥವಾ ನೀವು ಯಾವುದೇ ಕೆಲಸದಲ್ಲಿ ಬ್ಯುಸಿ ಆಗಿದ್ರೂ ಈ ಸ್ಟ್ರಾಟಜಿನ ನೀವು ಡಿಪ್ಲಾಯ್ ಮಾಡ್ಬೋದು. ಏನಕ್ಕೆ ಅಂದರೆ ಇದನ್ನು ಮೇಂಟೈನ್ ಮಾಡೋದಕ್ಕೆ ನಿಮಗೆ 5 ರಿಂದ 10 ನಿಮಿಷ ಡೈಲಿ ಇದ್ದರೆ ಸಾಕು. ನಾವು ಈ ವಿಡಿಯೋದಲ್ಲಿ ಕಾಲ್ ಕಾಂಡೋರ್ ಆಪ್ಷನ್ ಸ್ಟ್ರಾಟಜಿ ಅಂದ್ರೆ ಏನು, ಅದನ್ನು ಹೇಗೆ ಕ್ರಿಯೇಟ್ ಮಾಡೋದು ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಕಾಲ್ ಕಾಂಡೋರ್ ಆಪ್ಷನ್ ಸ್ಟ್ರಾಟಜಿ ಇದೆಯಲ್ಲ, ಇದು ಬಂದ್ಬಿಟ್ಟು ವೀಕ್ಲಿ ಆಪ್ಷನ್ ಸ್ಟ್ರಾಟಜಿ. ನೀವು 4 ರಿಂದ 5 ದಿನ ಮುಂಚೆ ಇದನ್ನು ನೀವು ಡಿಪ್ಲಾಯ್ ಮಾಡ್ತೀರಾ. ಹಾಗೆ ಇದನ್ನು ಕ್ರಿಯೇಟ್ ಮಾಡೋದಕ್ಕೆ ನಾವು ಎಲ್ಲ ಬರೀ ಕಾಲ್ ಆಪ್ಷನ್ಸ್ನ ಯೂಸ್ ಮಾಡಿರ್ತೀವಿ. ಇದರಲ್ಲಿ ಯಾವುದೇ ಥರ ಪುಟ್ ಆಪ್ಷನ್ನ ನಾವು ಯೂಸ್ ಮಾಡಿರಲ್ಲ. ಇದು ಬಂದ್ಬಿಟ್ಟು ಬುಲ್ಲಿಶ್ ಆಪ್ಷನ್ ಸ್ಟ್ರಾಟಜಿ. ಅಂದರೆ ನಮಗೆ ಮಾರ್ಕೆಟು ಮೇಲ್ಗಡೆ ಹೋಗುತ್ತೆ ಅಂತ ಅಸಂಪ್ಷನ್ ಇದ್ದಾಗ ನಾವು ಈ ಸ್ಟ್ರಾಟಜಿನ ಕ್ರಿಯೇಟ್ ಮಾಡ್ತೀವಿ. ಈಗ ನಾವು ಈ ಸ್ಟ್ರಾಟಜಿನ ಕ್ರಿಯೇಟ್ ಮಾಡೋದಾಗೆ ಅದನ್ನ ಡಿಸ್ಕಸ್ ಮಾಡೋಣ. ನಾನು ಈ ವಿಡಿಯೋ ಮಾಡಬೇಕಾದ್ರೆ ನಿಫ್ಟಿ ಬಂದ್ಬಿಟ್ಟು 24,150ರಲ್ಲಿ ನಡೀತಾ ಇದೆ. ಈಗ ನಮ್ಮ ಅಸಂಪ್ಷನು ಈ ಎಕ್ಸ್ಪೈರಿ ಇದೆಯಲ್ಲ, ಅಂದರೆ ಈಗ ಜುಲೈ 4ನೇ ತಾರೀಕು ಆಗುತ್ತಲ್ಲ, ಆ ಎಕ್ಸ್ಪೈರಿ ಬಂದ್ಬಿಟ್ಟು ಮೇಲ್ಗಡೆ ಆಗುತ್ತೆ. ಅಂದರೆ ಮಾರ್ಕೆಟ್ ಇನ್ನು ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ ಅಂದಾಗ ನಾವು ಈ ಸ್ಟ್ರಾಟಜಿನ ಕ್ರಿಯೇಟ್ ಮಾಡ್ತೀವಿ. ಈಗ ಮಾರ್ಕೆಟ್ ಬಂದ್ಬಿಟ್ಟು 24,150 ನಡೀತದೆ. ಈ ಆಪ್ಷನ್ ಸ್ಟ್ರಾಟಜಿ ಕ್ರಿಯೇಟ್ ಮಾಡೋದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ 50 ಪಾಯಿಂಟ್ ದೂರ ಹೋಗ್ಬಿಟ್ಟು 24,200 ಕಾಲ್ ಇದೆಯಲ್ಲ, ಇದನ್ನು 1 ಲಾಟು ಬೈ ಮಾಡಿದ್ದೀವಿ. ಇದು ಯಾವ ಎಕ್ಸ್ಪೈರಿ? ಜುಲೈ 4, ಅಂದರೆ ಇನ್ನು 5 ದಿನ ಇದೆ ಇದು ಎಕ್ಸ್ಪೈರಿ ಆಗೋದಕ್ಕೆ. ಓಕೆ, ಹಾಗೆ ಈ ಬೈ ಲೆಗ್ ಇದೆಯಲ್ಲ, ಇದರಿಂದ 150 ಪಾಯಿಂಟು ದೂರ ಹೋಗಿ 150 ಪಾಯಿಂಟು ದೂರ ಹೋಗಿ ಅಂದರೆ 24,350 ಕಾಲ್ ಇದೆಯಲ್ಲ, ಇದನ್ನು 1 ಲಾಟು ಸೆಲ್ ಮಾಡಿದ್ದೀವಿ. ಈಗೇನು ಮಾಡಿದ್ದೀವಿ? 1 ಲಾಟ್ ಬೈ ಮಾಡಿದ್ದೀವಿ, 1 ಲಾಟ್ ಸೆಲ್ ಮಾಡಿದ್ದೀವಿ. ಇವೆರಡರ ಮಧ್ಯೆ 150 ಪಾಯಿಂಟ್ ಡಿಫ್ರೆನ್ಸ್ ಇದೆ. ಹಾಗೆ ಈ ಸೆಲ್ ಮಾಡಿದ್ದೀವಲ್ಲ 24,350, ಅದರಿಂದ 200 ಪಾಯಿಂಟ್ಸ್ ದೂರ ಹೋಗ್ಬಿಟ್ಟು 24,550 ಕಾಲ್ ಇದೆಯಲ್ಲ, ಇದನ್ನು 1 ಲಾಟು ಸೆಲ್ ಮಾಡ್ತಾ ಇದ್ದೀವಿ. 24,550 ಇವೆರಡರ ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆ? 200 ಪಾಯಿಂಟ್ ಡಿಫ್ರೆನ್ಸ್ ಇದೆ. ಹಾಗೆ ಈ ಕಾಲ್ನ ಸೆಲ್ ಮಾಡಿದ್ದೀವಲ್ಲ, ಇದಕ್ಕೆ ಒಂದು ಹೆಡ್ಜ್ ಬೈ ಮಾಡಬೇಕಲ್ಲ, ಅದು ಬಂದುಬಿಟ್ಟು 24,700. ಅಂದರೆ ಇವೆರಡರ ಮಧ್ಯೆ 150 ಪಾಯಿಂಟು ಡಿಫ್ರೆನ್ಸ್ ಇದೆ. ಈ ಬೈ ಮತ್ತು ಸೆಲ್ ಲೆಗ್ ಮಧ್ಯೆ 150 ಪಾಯಿಂಟ್ ಡಿಫ್ರೆನ್ಸ್ ಇದೆ. ಹಾಗೆ ಈ 2 ಸೆಲ್ ಲೆಗ್ ಇದೆಯಲ್ಲ, ಇವೆರಡರ ಮಧ್ಯೆ 200 ಪಾಯಿಂಟು ಡಿಫ್ರೆನ್ಸ್ ಇದೆ. ಇನ್ನೊಂದು ಸತಿ ರಿಪೀಟ್ ಮಾಡ್ತೀನಿ ನೋಡಿ. ಈಗ ಮಾರ್ಕೆಟ್ ಬಂದುಬಿಟ್ಟು 24,150 ನಡೀತಾ ಇದೆ. ನಾನು ವಿಡಿಯೋ ಮಾಡಬೇಕಾದಾಗ 24,200 ಒಂದು ಕಾಲ್ನ ಬೈ ಮಾಡ್ತೀವಿ. ಹಾಗೆ ಅದಕ್ಕೆ 150 ಪಾಯಿಂಟ್ ದೂರ ಹೋಗ್ಬಿಟ್ಟು ಇವೆರಡರ ಮಧ್ಯೆ ಎಷ್ಟಿದೆ? 150 ಪಾಯಿಂಟ್ ಡಿಫ್ರೆನ್ಸ್ ಇದೆ. ಓಕೆ, 150 ಪಾಯಿಂಟ್ ಮೇಲ್ಗಡೆ ಹೋಗ್ಬಿಟ್ಟು 24,350 ಕಾಲ್ನ ಸೆಲ್ ಮಾಡ್ತೀನಿ. ಹಾಗೆ ಇನ್ನೊಂದು ಕಾಲ್ ಬಂದುಬಿಟ್ಟು 24,550. ಇವೆರಡರ ಮಧ್ಯೆ ಎಷ್ಟಿದೆ ನೋಡಿ ವ್ಯತ್ಯಾಸ? 24,350, 24,550. ಅಂದರೆ ಇವೆರಡರ ಮಧ್ಯೆ 200 ಪಾಯಿಂಟ್ ಡಿಫ್ರೆನ್ಸ್ ಇದೆ. ಹಾಗೆ 24,550 ಕಾಲ್ ಸೆಲ್ ಮಾಡಿದ್ದೀವಲ್ಲ, ಅದಕ್ಕೊಂದು ಹೆಡ್ಜ್ ಬೈ ಮಾಡಬೇಕಲ್ಲ, ಅದಕ್ಕೆ ನೋಡಿ ಆ ಹೆಡ್ಜ್ ಬಂದುಬಿಟ್ಟು 24,700ರಲ್ಲಿ ಬೈ ಮಾಡಿದ್ದೀವಿ. ಸೊ ಇಲ್ಲಿ ನೋಡ್ಬೋದು, ಇದು 150 ಪಾಯಿಂಟ್. ಈ ಬೈ ಮತ್ತು ಸೆಲ್ ಲೆಗ್ ಮಧ್ಯೆ ಇದೆಯಲ್ಲ, ಇದು 150 ಪಾಯಿಂಟ್ ಇರುತ್ತೆ. ಹಾಗೆ ಇಲ್ಲೂ ಅಷ್ಟೇ, ಇವೆರಡು ಬೈ ಮತ್ತು ಸೆಲ್ ಲೆಗ್ ಮಧ್ಯೆ 150 ಪಾಯಿಂಟ್ ಡಿಫ್ರೆನ್ಸ್ ಇರುತ್ತೆ. ಈ 2 ಸೆಲ್ ಲೆಗ್ ಮಧ್ಯೆ 200 ಪಾಯಿಂಟ್ ಡಿಫ್ರೆನ್ಸ್ ಇರುತ್ತೆ. ಇದು ಬಂದುಬಿಟ್ಟು ಕಾಲ್ ಕಾಂಡೋರ್ ಆಗುತ್ತೆ. ಓಕೆ, ಈಗ ನಿಮ್ಗೊಂದು ಡೌಟ್ ಬರ್ಬೋದು, ಇಷ್ಟೇ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾ? ಇದರಲ್ಲಿ ಏನಾರ ಬದಲಾವಣೆ ಮಾಡ್ಕೋಬೋದಾ? ಹೌದು, ನಿಮ್ಮ ಕನ್ವೀನಿಯೆಂಟ್ ತಕ್ಕ ಹಾಗೆ ಬದಲಾವಣೆ ಮಾಡ್ಕೋಬೋದು. ನಾನೊಂದು ಸ್ಟ್ಯಾಂಡರ್ಡ್ ವೇ ಆಫ್ ಕ್ರಿಯೇಟಿಂಗ್ಗೆ ಕಾಲ್ ಕಾಂಡೋರ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಈಗ ನಾವು ಕಾಲ್ ಕಾಂಡೋರ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಅರ್ಥ ಮಾಡ್ಕೊಂಡ್ವಿ. ಈಗ ಇದ್ರದ್ದು ಪ್ರಾಫಿಟ್ ಏನಿದೆ, ಲಾಸ್ ಏನಿದೆ, ರಿಸ್ಕ್ ರಿವಾರ್ಡ್ ಏನಿದೆ, ಹಾಗೆ ಬ್ರೇಕ್ ಇವನ್ ಏನಿದೆ ಅದನ್ನು ಚೆಕ್ ಮಾಡೋಣ. ನೋಡಿ, ಈ ಸ್ಟ್ರಾಟಜಿನಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದುಬಿಟ್ಟು 2,600 ಇದೆ. ಹಾಗೆ ಇದರಲ್ಲಿ ಮ್ಯಾಕ್ಸಿಮಮ್ ಲಾಸ್ ಬಂದುಬಿಟ್ಟು 1,100 ಇದೆ. ಇದರದ್ದು ನೋಡಿ ಬ್ರೇಕ್ ಇವನ್ ಎಷ್ಟಿದೆ? 24,246ರಿಂದ 24,654, ಅಂದರೆ ಮೋರ್ ದ್ಯಾನ್ 400 ಪಾಯಿಂಟ್ಸ್ ಇದೆ. ಓಕೆ, ಈ 400 ಪಾಯಿಂಟ್ ರೇಂಜ್ ಇದೆಯಲ್ಲ, ಇದರಲ್ಲಿ ಎಲ್ಲೇ ಎಕ್ಸ್ಪೈರ್ ಆದರೂ ನಮಗೆ ಪ್ರಾಫಿಟ್ ಆಗುತ್ತೆ. ಓಕೆ, ಇದರದ್ದು ರೇಂಜ್ ಇದೆಯಲ್ಲ, ಇದ್ರ ರೇಂಜ್ ಬಂದುಬಿಟ್ಟು ತುಂಬಾ ಡೀಸೆಂಟ್ ಆಗಿದೆ. ಹಾಗೆ ಇದನ್ನು ಮಾಡೋದಕ್ಕೆ ಬೇಕಾಗಿರೋ ಕ್ಯಾಪಿಟಲ್ ಇದೆಯಲ್ಲ, ಇಲ್ಲಿ ತೋರಿಸ್ತಾ ಇದೆ ನೋಡಿ, ಅರೌಂಡ್ 25,000 ತೋರಿಸ್ತಾ ಇದೆ. ಅಪ್ರಾಕ್ಸಿಮೇಟ್ಲಿ ಹೇಳ್ತಾ ಇದ್ದೀನಿ. ಓಕೆ, ಇದು 1,000 2,000 ಈ ವೇರಿಯೇಷನ್ ಆಗ್ಬೋದು ಡಿಪೆಂಡಿಂಗ್ ಅಪಾನ್ ಯುವರ್ ಬ್ರೋಕರ್. ಓಕೆ, ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಬ್ರೇಕ್ ಇವನ್ ಚೆನ್ನಾಗಿದೆ. ಹಾಗೆ ರಿಸ್ಕ್ ರಿವಾರ್ಡ್ ಇದೆಯಲ್ಲ, ರಿಸ್ಕ್ ರಿವಾರ್ಡ್ ನೋಡಿ 1:2.3 ಇದೆ. ಓಕೆ, 1,000 ಲಾಸಿಗೆ ನಿಮಗೆ 2,600 ರೂಪಾಯಿ ಪ್ರಾಫಿಟ್ ಇದೆ. ನೋಡಿ, ಇದರಲ್ಲಿ ಆಪ್ಷನ್ ಗ್ರೀಕ್ಸ್ ಇದೆಯಲ್ಲ, ಅದನ್ನು ಜಾಸ್ತಿ ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ. ಓಕೆ, ನೀವು ಯಾವುದೇ ಥರ ಆಪ್ಷನ್ ಗ್ರೀಕ್ಸ್ ನೋಡೋ ಅವಶ್ಯಕತೆ ಇಲ್ಲ. ಈ ಸ್ಟ್ರಾಟಜಿನ ನೀವು ಮಾಡಬೇಕಾಗಿರೋದು ಯಾವಾಗ ಅಂದರೆ ನಿಮಗೆ ಬುಲ್ಲಿಶ್ ಮಾರ್ಕೆಟ್ ವ್ಯೂ ಇದ್ದಾಗ ಇದನ್ನು ಕ್ರಿಯೇಟ್ ಮಾಡ್ತೀರಾ. ಓಕೆ, ಇಲ್ಲಿ ನೋಡಿ, ಇದರಲ್ಲಿ ತೀಟಾ ಇದೆಯಲ್ಲ, ತೀಟಾ ಪಾಸಿಟಿವ್ ಇದೆ.
ಇಮಿಡಿಯೇಟ್ಲಿ ನೀವು ಈ ಸ್ಟ್ರಾಟಜಿ ಡಿಪ್ಲಾಯ್ ಮಾಡಿದಾಗ ನಿಮಗೆ ತೀಟಾ ಇದ್ದ ಲಾಸ್ ಆಗಲ್ಲ. ತೀಟಾ ಇದ್ದ ಲಾಸ್ ಆಗೋದು ಅಂದ್ರೆ ಏನು, ಈ ಆಪ್ಷನ್ ಬೈ ಮಾಡಿದಾಗ ಡೇ ಬೈ ಡೇ ಓಕೆ ಅದ್ರ ವ್ಯಾಲ್ಯೂ ಕಳ್ಕೊಳುತ್ತಲ್ಲ, ಅದರಿಂದ ಲಾಸ್ ಆಗುತ್ತಲ್ಲ, ಹಾಗೆ ಇಮಿಡಿಯೇಟ್ಲಿ ಇದು ಲಾಸ್ ಆಗಲ್ಲ. ಆಫ್ಕೋರ್ಸ್ ಎಕ್ಸ್ಪೈರಿಗೆ ಹತ್ರ ಹೋದಾಗ ಮಾರ್ಕೆಟ್ ಮೂವ್ ಆಗಲಿಲ್ಲ ಅಂದರೆ ತೀಟಾ ನಿಮ್ಮ ಎಗೇನೆಸ್ಟ್ ಆಗುತ್ತೆ. ಇನ್ ದ ಬಿಗಿನಿಂಗಲ್ಲಿ ನಿಮಗೆ ತೀಟಾ ಲಾಸ್ ಆಗಲ್ಲ. ವೇಗ ಗಾಮ ಎಲ್ಲನೂ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಇದರಲ್ಲಿ ಏನು ಅಂದರೆ ಒಂದೇ ಒಂದು ಇಂಪಾರ್ಟೆಂಟ್ ಥಿಂಗು, ಮಾರ್ಕೆಟು ಮೇಲ್ಗಡೆ ಹೋಗಬೇಕು ಅಷ್ಟೇ. ನಿಮಗೆ ಮಾರ್ಕೆಟ್ ಮೇಲ್ಗಡೆ ಹೋದರೆ ಪ್ರಾಫಿಟ್ ಆಗುತ್ತೆ. ನೋಡಿ, ಪ್ರತಿಯೊಂದು ಪೊಸಿಷನಲ್ ಆಪ್ಷನ್ ಸ್ಟ್ರಾಟಜಿನಲ್ಲೂ ಒಂದು ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಅಡ್ಜಸ್ಟ್ಮೆಂಟು. ಉದಾಹರಣೆಗೆ ಇದು ಮಾರ್ಕೆಟ್ ಮೇಲ್ಗಡೆ ಬಂತು ಅಂದ್ಕೊಳ್ಳಿ, ಇಲ್ಲಿ ಮೇಲ್ಗಡೆ ಬಂದಾಗ ನೀವು ಪ್ರಾಫಿಟ್ ಝೋನಲ್ಲಿ ಇರ್ತೀರ. ಆ ಪ್ರಾಫಿಟ್ ಝೋನಿಗೆ ಬಂದಾಗ ನೀವು ಯಾವಾಗ ಬುಕ್ ಮಾಡಬೇಕು, ಇಲ್ಲ ಇದನ್ನು ಝೀರೋ ಲಾಸ್ ಮಾಡೋದಕ್ಕೆ ಸಾಧ್ಯನಾ? ಹೌದು. ಮಾರ್ಕೆಟ್ ಇಲ್ಲಿ ಬಂದಾಗ ಇದನ್ನು ಝೀರೋ ಲಾಸ್ ಆಗು ಕನ್ವರ್ಟ್ ಮಾಡ್ಕೋಬೋದು. ಇಲ್ಲ ಮಾರ್ಕೆಟ್ ಸ್ವಲ್ಪ ಕೆಳಗಡೆ ಹೋಯ್ತು ಅಂದ್ಕೊಳ್ಳಿ, ಇಲ್ಲಿ ಆಗ್ತಾ ಇದೆಯಲ್ಲ, ಈ ಲಾಸನ್ನು ತುಂಬಾ ಕಡಿಮೆ ಮಾಡ್ಬೋದು. ಅಥವಾ ಇಫ್ ಇನ್ ಕೇಸ್ ಒಂದು 600-700 ಪಾಯಿಂಟ್ ಮೇಲ್ಗಡೆ ಬಂತು ಅಂದ್ಕೊಳ್ಳಿ, ಆವಾಗಲೂ ಇಲ್ಲಾಗುತ್ತಲ್ಲ, ಈ ಲಾಸನ್ನು ಕಟ್ ಮಾಡ್ಬೋದು. ಬೇಸಿಕಲಿ ನಿಮಗೆ ಅಡ್ಜಸ್ಟ್ಮೆಂಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ 3 ಬೆನಿಫಿಟ್ಸ್ ಇದೆ. ಓಕೆ, ಮಾರ್ಕೆಟು ನಮ್ಮ ಎಗೇನೆಸ್ಟ್ ಹೋಯಿತು ಅಂದರೆ ಮಾರ್ಕೆಟ್ ಕೆಳಗಡೆ ಹೋಯಿತು, ಆವಾಗ ನಮ್ಮ ಲಾಸ್ ಇದೆಯಲ್ಲ ಈ 1000 ರೂಪಾಯಿ ಇದನ್ನು ಕಡಿಮೆ ಮಾಡ್ಕೋಬೋದು. ಇದನ್ನು ಏನು ಮಾಡ್ಬೋದು, ರಿಡ್ಯೂಸ್ ಮಾಡ್ಬೋದು. ಓಕೆ, ಒಂದು ಈಗ ಮಾರ್ಕೆಟು ಮೇಲ್ಗಡೆ ಬಂದರೆ ಅಫ್ಕೋರ್ಸ್ ನಮಗೆ ಪ್ರಾಫಿಟ್ ಆಗೇ ಆಗುತ್ತೆ. ಈ ಪ್ರಾಫಿಟ್ನ ಬುಕ್ ಮಾಡಬೇಕು. ಇಲ್ಲ ನಾವು ಇದನ್ನು ಎಕ್ಸ್ಪೈರಿ ತನಕ ಹೋಲ್ಡ್ ಮಾಡ್ತೀನಿ ಅಂದರೆ ಇದೆಯಲ್ಲ, ಇದನ್ನು ಝೀರೋ ಲಾಸ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಓಕೆ, ಮೂರನೇದು ಬಂದುಬಿಟ್ಟು ಇಫ್ ಮಾರ್ಕೆಟು 700-800 ಪಾಯಿಂಟ್ ಮೇಲ್ಗಡೆ ಹೋಯಿತು, ನಮಗೆ ಇದೆಷ್ಟಿದೆ 400 ಚಿಲ್ಲರೆ ರೇಂಜ್ ಇದೆಯಲ್ವಾ, ಅದನ್ನು ದಾಟಿನೂ ಹೋಯಿತು ಅಂದಾಗ ನಿಮ್ಗೆ ಇಲ್ಲಿ ಮೇಲ್ಗಡೆ ಆಗುತ್ತಲ್ಲ ರಿಸ್ಕ್, ಅದನ್ನು ನಾವು ರಿಡ್ಯೂಸ್ ಮಾಡ್ಕೋಬೋದು. ಜಸ್ಟ್ ಈ ಬೈಲಾಗಿದೆಯಲ್ಲ ಹತ್ರದ್ರಿಂದ ಈ 24,700 ಇದೆಯಲ್ಲ, ಅದನ್ನು ಹತ್ರದ್ರಿಂದ ಏನಾಗುತ್ತೆ ನಮ್ಗೆ ಅಪ್ಸೈಡಲ್ಲಿ ಯಾವುದೇ ಥರ ಲಾಸ್ ಆಗಲ್ಲ. ನೋಡಿ, ಈ ಪೊಸಿಷನಲ್ ಆಪ್ಷನ್ ಸ್ಟ್ರಾಟಜಿ ಇದೆಯಲ್ಲ, ಇದರಲ್ಲಿ ನಿಮಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಬಂದರೆ ತುಂಬ ಈಸಿಯಾಗಿ ಹ್ಯಾಂಡ್ಲ್ ಮಾಡ್ಬೋದು. ಬೇಸಿಕಲಿ ನೀವು ರಿಸ್ಕನ್ನು ತುಂಬಾ ರಿಡ್ಯೂಸ್ ಮಾಡ್ಬೋದು. ಹಾಗೆ ಪ್ರಾಫಿಟ್ ಬಂದಾಗ ಅದನ್ನು ಲಾಕ್ ಮಾಡ್ಬೋದು. ಈಗ ನಿಮ್ಮ ಅಸಂಪ್ಷನ್ ಬಂದುಬಿಟ್ಟು ಮಾರ್ಕೆಟು ಕೆಳಗಡೆ ಹೋಗುತ್ತೆ ಅಂತ ಇದೆ ಅಂದ್ಕೊಳ್ಳಿ, ಆವಾಗ ನೀವೇನು ಮಾಡಬೇಕಾಗುತ್ತೆ ಅಂದರೆ ಪುಟ್ ಕಾಂಡೋರ್ ಮಾಡ್ತೀರಾ. ಇಲ್ಲಿ ನೋಡಿ, ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂದರೆ ಕಾಲ್ ಕಾಂಡೋರ್ ಮಾಡ್ತೀರಾ, ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂದರೆ ನೀವು ಪುಟ್ ಕಾಂಡೋರ್ನ ಮಾಡ್ಬೋದು. ಈಗ ಕೆಲವ್ರು ಏನು ಮಾಡ್ತಾರೆ ಅಂದರೆ ಪುಟ್ ಕಾಂಡೋರು ಮಾಡಿಬಿಡ್ತಾರೆ, ಕಾಲ್ ಕಾಂಡೋರು ಮಾಡಿಬಿಡ್ತಾರೆ. ಓಕೆ, ಆ ಥರ ಮಾಡೋದಕ್ಕೆ ಹೋಗಬೇಡಿ. ಅದರಿಂದ ನಿಮ್ಗೆ ಯಾವುದೇ ಥರ ಯೂಸ್ ಆಗಲ್ಲ. ನಿಮಗೆ ಮಾರ್ಕೆಟ್ ಡೈರೆಕ್ಷನಿಗೆ ತಕ್ಕ ಹಾಗೆ ಬರೀ ಪುಟ್ ಕಾಂಡೋರು ಅಥವಾ ಕಾಲ್ ಕಾಂಡೋರು, ಮಾರ್ಕೆಟ್ ಮೇಲ್ಗಡೆ ಹೋಗ್ಬೇಕಂದ್ರೆ ಕಾಲ್ ಮಾಡ್ತೀರಾ, ಕೆಳಗಡೆ ಹೋಗ್ಬೋದು ಅಂದಾಗ ಪುಟ್ ಕಾಂಡೋರ್ ಮಾಡ್ತೀರಾ. ಓಕೆ, ಸೊ ಅದು ಹೆಲ್ಪ್ ಆಗುತ್ತೆ. ಹಾಗೆ ನೀವು ಇದು ವೀಕ್ಲಿ ಮಾಡೋದಕ್ಕೆ ಹೇಳಿದ್ದೀನಿ, ನೀವು ಬೈ ವೀಕ್ಲಿನೂ ಮಾಡ್ಬೋದು, ಮಂತ್ಲಿನೂ ಮಾಡ್ಬೋದು. ವೀಕ್ಲಿ ಈಸ್ ದ ಬೆಸ್ಟ್. ಓಕೆ, ಏನಕ್ಕೆ ಅಂದರೆ ನಿಮಗೊಂದು 50-100 ಪಾಯಿಂಟ್ ಮೇಲ್ಗಡೆ ಹೋಗ್ತಿದ್ದಾಗೇ ನಿಮಗೆ ಇದರಲ್ಲಿ ಪ್ರಾಫಿಟ್ ಆಗುತ್ತೆ. ಸೊ ನೀವು ತುಂಬ ವೆಯ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ನೋಡಿ, ಇದರಲ್ಲಿ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಷನ್ ಇದೆಯಲ್ಲ, ಇದರಲ್ಲಿ ನೀವು ಬದಲಾವಣೆ ಮಾಡ್ಕೋಬೋದಾ? ಹೌದು, ನೀವು ಬದಲಾವಣೆ ಮಾಡ್ಕೋಬೋದು. ನಿಮ್ಮ ಕನ್ವೀನಿಯೆಂಟಿಗೆ ತಕ್ಕ ಹಾಗೆ ನೀವು ಚೇಂಜ್ ಮಾಡ್ಬೋದು. ನಾನು ಇದೆಯಲ್ಲ ಸ್ಟ್ಯಾಂಡರ್ಡ್ ವೇ ಆಫ್ ಕ್ರಿಯೇಟಿಂಗ್ ಎ ಕಾಲ್ ಕಾಂಡೋರ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೆ ಮಾರ್ಕೆಟ್ ಎಕ್ಸ್ಟ್ರೀಮ್ಲಿ ತುಂಬಾ ಬುಲಿಶ್ ಇದೆ ಅಂದಾಗ ನೀವು ಸ್ವಲ್ಪ ದೂರಕ್ಕೆ ಹೋಗ್ಬೋದು. ಇಲ್ಲ ಮಾರ್ಕೆಟ್ ಅಷ್ಟೊಂದು ಮೇಲ್ಗಡೆ ಹೋಗಲ್ಲ ಅಂದರೆ ಸ್ವಲ್ಪ ಕೆಳಗಡೆ ಬರ್ಬೋದು. ಓಕೆ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.